ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22 ಜನವರಿ 2026. मुरली महावाक्यಗಳು मीठे बच्चे, पढ़ाई और दैवी कैरेक्टर्स का रजिस्टर रखो, रोज चेक करो कि हमसे कोई भूल तो नहीं हुई है. ಮಧುರ ಮಕ್ಕಳೇ, ವಿದ್ಯೆ ಹಾಗೂ ದೈವಿ ಕ್ಯಾರೆಕ್ಟರ್ ಎರಡರ ರಿಜಿಸ್ಟರ್ ಇಡ್ರಿ. ಪ್ರತಿದಿನ ಚೆಕ್ ಮಾಡಿಕೊಡ್ರಿ ನಮ್ಮಿಂದ ಅಂತಹ ಯಾವುದೇ ತಪ್ಪುಗಳು ಆಗಿಲ್ಲವಲ್ಲ ಎಂದು. ವಿದ್ಯೆ ಅರ್ಥಾತ್ ಯಾವುದು ಸತ್ಯ ಜ್ಞಾನ ಬಾಬಾ ನನಗೆ ಕೊಟ್ಟಿದ್ದಾರೆ, ಆ ವಿದ್ಯೆಯ ಮೇಲೆ ನಂದು ಎಷ್ಟು ಅಟೆನ್ಷನ್ ಇದೆ, ಆ ವಿದ್ಯೆಯನ್ನು ಎಷ್ಟು ಪ್ರಾಕ್ಟಿಕಲ್ ಆಗಿ ನಾನು ಪ್ರತಿ ಕ್ಷಣ ಪ್ರಯೋಗದಲ್ಲಿ ತರ್ತಾ ಇದ್ದೀನಿ ಅನ್ನೋದ್ರ ಕಡೆಗೆ. ಹಾಗೂ ದೈವಿ ಗುಣ, ದೈವಿ ಕ್ಯಾರೆಕ್ಟರ್ ಅಂದರೆ ವಿದ್ಯೆಗೂ ದೈವಿ ಕ್ಯಾರೆಕ್ಟರಿಗೂ ಸಂಬಂಧ ಇದೆ. ಎಷ್ಟೆಷ್ಟು ವಿದ್ಯೆಯ ತಿಳುವಳಿಕೆ ಹೆಚ್ಚಾಗ್ತಾ ಹೋಗ್ತದೋ ದೈವಿ ಕ್ಯಾರೆಕ್ಟರ್ ಸುಧಾರಣೆ ಆಗ್ತಾ ಹೋಗ್ತದೆ. ದೈವಿ ಕ್ಯಾರೆಕ್ಟರ್ ಅರ್ಥಾತ್ ಎಲ್ಲರಲ್ಲಿ ನೋಡುವ ಏನು ದೃಷ್ಟಿ ಇದೆ ಅದು ಆತ್ಮನನ್ನು ನೋಡುವಂತಹ ದೃಷ್ಟಿ. ಚಿಂತನೆ ಆ ಆತ್ಮದ ಮೂಲ ಸತ್ಯ ಸ್ವರೂಪ ಏನಿದೆ ಆ ಕಡೆಗೆ ನನ್ನ ಚಿಂತನೆ. ಈ ದೈವಿ ಗುಣ, ದೈವಿ ಕ್ಯಾರೆಕ್ಟರ್ ಎಷ್ಟು ನಾನು ಇದನ್ನ ಪ್ರಾಕ್ಟಿಕಲ್ ತರ್ತಾ ಇದ್ದೀನಿ ಅಂತ ನೋಡ್ಕೊಳ್ರಿ. ಇದ್ರ ಬದಲಾಗಿ ಏನಾದರೂ ನಾನು ಅಂತಹ ಕರ್ಮ ಮಾಡ್ತಾ ಇದ್ದೀನೇನು, ತಪ್ಪು ಮಾಡ್ತಾ ಇದ್ದೀನೇನು ಅಂತ ನೋಡ್ಕೊಡ್ರಿ. ಪ್ರಶ್ನ, तुम बच्चे किस पुरुषार्थ से राजाई का तिलक प्राप्त कर सकते हो? ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ರಾಜಾಯಿ ತಿಲಕವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ರಾಜಾಯಿ ತಿಲಕ ಅಂದರೆ ಸಿಂಹಾಸನದ ಮೇಲೆ ಕೂಡುವಂತಹ ಅಥವಾ ಬಂಗಾರದ ಅಥವಾ ಯಾವುದೋ ಒಂದು ಪದವಿ ಮೇಲೆ ಕೂಡುವಂತಹ ಧರಿಸುವಂತಹ ಮಾತಲ್ಲ. ರಾಜ ತಿಲಕ ಅರ್ಥಾತ್ ಆತ್ಮ ರಾಜ ಆಗಿರುವ ಸತ್ಯದಲ್ಲಿ ಜೀವಿಸುವುದು. ಇದೇ ಸಂಗಮ ಯುಗದಲ್ಲಿ ಸ್ವರಾಜ್ ಅಧಿಕಾರಿಯ ಅನುಭವದಲ್ಲಿರೋದು. ಈ ರಾಜ ತಿಲಕ ಯಾವ ಪುರುಷಾರ್ಥದಿಂದ ಪ್ರಾಪ್ತಿಯಾಗ್ತದೆ? ಬಾಬಾ ಹೇಳ್ತಾರೆ, ಉತ್ತರ ಮೊದಲೇದು ಸದಾ ಆಜ್ಞಾಕಾರಿ रहने का ಪುರುಷಾರ್ಥ ಕರೋ. ಸದಾ ಆಜ್ಞಾಕಾರಿಯಾಗಿರುವ ಪುರುಷಾರ್ಥ ಮಾಡಬೇಕಾಗಿದೆ. ಸಂಗಮ್ ಯುಗ್ ಪರ್ ಸಂಗಮ ಯುಗದಲ್ಲಿ फरमान बरदार का टीका दो तो राजाई का तिलक मिल जाएगा. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಿರಂತರ ಆಜ್ಞಾಕಾರಿಯಾಗಿರುವ ತಿಲಕವನ್ನ ಒಂದು ವೇಳೆ ತೊಟ್ಕೊಂಡ್ರಿ ಅಂತಂದ್ರೆ ಅವಶ್ಯವಾಗಿ ರಾಜ ತಿಲಕ ನಿಮ್ಮದಾಗ್ತದೆ. ಅಂದ್ರೆ ನಿರಂತರ ಆತ್ಮ ರಾಜ ಆಗಿರುವ ಸತ್ಯದ ಅನುಭೂತಿ ಯಾವಾಗ್ಲಿಕ್ಕೆ ಸಾಧ್ಯ ಆಗತ್ತಂದ್ರ ಸದಾ ಆಜ್ಞಾಕಾರಿ ಆಗೋದು ಅಂದ್ರೆ ಯಾವುದು ಬಾಬಾರವರ ಮೂಲ ಶ್ರೀಮತ್ ಇದೆ, ಮೊದಲ ಶ್ರೀಮತ ಇದೆ, ಅದನ್ನ ನಿರಂತರ ಅಭ್ಯಾಸ ಮಾಡೋದು, ನಿರಂತರ ಪಾಲಿಸೋದು. ಮೊದಲ ಶ್ರೀಮತ ಆಗಿದೆ ತನ್ನನ್ನ ದೇಹದಿಂದ ನ್ಯಾರ ಮಾಡಿಕೊಂಡು ಆತ್ಮದ ಸತ್ಯದಲ್ಲಿ ಸ್ಥಿತ ಆಗಿ ಪರಮಾತ್ಮ ತಂದೆಯನ್ನ ನೆನಪು ಮಾಡೋದು. ಹಾಗೂ ಎಲ್ಲ ಮನುಷ್ಯರ ಒಂದು ಪಾತ್ರದ ಹಿಂದೆ ಅಡಗಿರುವ ಗುಪ್ತವಾಗಿರುವ ಆ ನಿರಾಕಾರಿ ಆತ್ಮ ಸತ್ಯವನ್ನ ಯಾರು ಸದಾ ನೋಡ್ತಾರೋ, ಈ ಶ್ರೀಮತವನ್ನ ಯಾರು ಪಾಲಿಸ್ತಾರೋ ಅವರೇ ಆಜ್ಞಾಕಾರಿಗಳು. बेवफादार अर्थात आज्ञा को न मानने वाले राजाई का तिलक नहीं प्राप्त कर सकते. ಯಾರು ಈ ಆಜ್ಞೆಯ ಉಲ್ಲಂಘನೆ ಮಾಡ್ತಾರೆ, ಯಾರು ಈ ಆಜ್ಞೆಯನ್ನ ಪಾಲಿಸೋದಿಲ್ಲ, ಅವರು ರಾಜ ಆಗ್ಲಿಕ್ಕೆ, ರಾಜ ಆಗಿರುವ ಸತ್ಯದ ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೆಕೆಂಡ್ ಪಾಯಿಂಟ್, कोई भी बीमारी सर्जन से छिपाओ नहीं. ಯಾವ ರೋಗವನ್ನು ಬಾಬಾ ಡಾಕ್ಟರ್, ಬಾಬಾ ಸರ್ಜನ್ ಅವರಿಂದ ಮುಚ್ಚಿಡಬೇಡ್ರಿ ಅಂದ್ರೆ ಅರ್ಥಾರ್ಥ ಯಾವುದು ಮನಸ್ಸಿನಲ್ಲಿ ಅದು ಕಾಮ ವಿಕಾರನೇ ಇರಲಿ, ದೇಹಭಾನನೇ ಇರಲಿ, ಕ್ರೋಧವೇ ಇರಲಿ, ಯಾವುದೇ ತರದ ಲೋಭ ಲಾಲಚ್ಚೆ ಇರಲಿ, ಏನೆಲ್ಲ ಡ್ರಾಮಾ ಮನಸ್ಸಿನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ಅದು ನಂದು ಅನ್ನದೆ, ಇದು ನಾನು, ನನ್ನೊಳಗೆ ಈ ತರ ಯಾಕೆ ಬರ್ತಾ ಇದೆ ಅಂತ ಸ್ವಯಂ ಕರ್ತ ಆಗದೆ ಅದನ್ನ ಹಾಗೆಯೇ ಇದು ಡ್ರಾಮಾ ಅನುಸಾರ ಡ್ರಾಮಾದ ಮೂಲಕ ನಡೀತಾ ಇರುವಂತಹ ಘಟನೆಗಳು ಅಂತ ತಿಳಿದು
ಅದನ್ನ ಹಾಗೇ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡೋದೇನಿದೆಯಲ್ಲ, ಇದಕ್ಕೆ ಬಾಬಾ ಹೇಳ್ತಾರ, ಏನನ್ನೂ ಸರ್ಜನನ ಮುಂದುಗಡೆಗೆ ಮುಚ್ಚಿಡ್ಬೇಡ್ರಿ. ಬಾಬಾ ಮನಸ್ಸಿನಲ್ಲಿ ಈ ತರದ ವಿಚಾರಗಳು, ಈ ತರ ಡ್ರಾಮಾ, ಇಂತಹ ದೃಶ್ಯಗಳನ್ನ, ಇಂತಹ ಭಾವನೆಯೊಳಗೆ ಮುಳುಗಿಸ್ತಾ ಇದೆ. ಆದ್ರೆ ಇದು ನನ್ನ ಸತ್ಯ ಅಲ್ಲ, ನಾ ಆತ್ಮ ಇರೋ ಸತ್ಯ, ಇದೆಲ್ಲ ಡ್ರಾಮಾ ನುಸಾರಿದೆ, ಇದನ್ನ ನಾನು ನಿಮಗ ಅರ್ಪಿಸ್ತಾ ಇದ್ದೀನಿ. ಇದು ಸರ್ಜನ್ನ ಮುಂದೆ ಸತ್ಯವನ್ನ ಹೇಳೋದಾಗಿದೆ. ಚಿಪಾಯಿಂಗೆ ತೋ ಪದ್ ಕಮ್ ಹೋ ಜಾಯೇಗಾ. ಅರೆ ಇದೆ, ನನಗೆ ಈ ತರ ವಿಚಾರ ಬರ್ತಾ ಇದೆ, ಈ ತರ ಭಾವನೆಗಳು ಹುಡ್ತಾ ಇದೆ ಅಂತ ತಿಳ್ಕೊಂಡು ಇದು ತಮ್ದು ಅಂತ ಸ್ವೀಕಾರ ಮಾಡ್ತೀರಿ. ಮತ್ತೆ ಬಾಬಾರವ್ರ ಮುಂದೆ ಹೇಳೋದಿಲ್ಲ ಅಂತಂದ್ರ ತಮ್ಮ ಶ್ರೇಷ್ಠ ಪದವಿ ಅಂದ್ರೆ ಆತ್ಮ ಆಗಿರುವ, ಆತ್ಮನ ಮೂಲ ಸ್ಥಿತಿ ಶಾಂತ ಆಗಿರುವ ಪರಮ ಆನಂದದ ಸ್ಥಿತಿ ಏನಿದೆ ಅದರಿಂದ ವಂಚಿತ ಆಗ್ತೀರಿ. ಇದೇ ಪದವಿ ಕಮ್ ಮಾಡ್ಕೋದು ಅಂತ. ಬಾಪ್ ಜೈಸಾ ಪ್ಯಾರ್ ಕಾ ಸಾಗರ್ ಬನೋ ತೋ ರಾಜಾಯಿ ಕಾ ತಿಲಕ್ ಮಿಲ್ ಜಾಯೇಗಾ. ಬಾಪ್ ಸಮಾನ್ ರಾಜ, ಜ್ಞಾನ ಸಾಗರ, ಸ್ನೇಹ ಸಾಗರ ಆಗ್ರಿ. ಬಾಬಾರವ್ರ ಸಮಾನ ಪ್ರೀತಿಯ ಸಾಗರ ಆಗ್ರಿ, ಆಗ ನಿಮಗೆ ರಾಜಾಯಿ ತಿಲಕ ಪ್ರಾಪ್ತಿ ಆಗ್ತದೆ. ಬಾಬರ್ ಸಮಾನ್ ಪ್ರೀತಿಯ ಸಾಗರ ಅಂದ್ರೆ, ಎಷ್ಟು ನನ್ನ ಸನ್ಮುಖದಲ್ಲಿ ಯಾವುದೇ ತರದ ಪಾತ್ರಧಾರಿ ಬರ್ತಾ ಇದ್ದಾರೋ ಅದರಲ್ಲೂ ಒರುಟ, ಅದರಲ್ಲಿಯೂ ಕೆಟ್ಟ ಸಂಸ್ಕಾರ ಉಳ್ಳಂಥವ್ರು, ಅವ್ರು ಯಾಕೆ ಹಾಗೆ ಬರ್ತಾ ಇದ್ದಾರಂತಂದ್ರೆ, ಅದು ಎಲ್ಲೋ ಒಂದು ಕಡೆಗೆ ನನ್ನ ಮನಸ್ಸಿನಲ್ಲಿರುವಂತಹ ಹಾಗೂ ತಂದೆಗೆ ಅರ್ಪಣೆ ಮಾಡದೇ ಇರುವಂತಹ ಕಟು ಸಂಸ್ಕಾರ ಅದಾವ್. ಅವುಗಳನ್ನ ತಿಳಿಸೋ ಸಲುವಾಗಿ, ಅದನ್ನ ತೆಗೆದು ಹೊರಗೆ ಹಾಕೋ ಸಲುವಾಗಿನೇ ಅಂತ ವ್ಯಕ್ತಿಗಳ ಒಂದು ಎದುರುಗಡೆಗೆ ಬರುವಂತ ಸಂದರ್ಭ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂದ್ರೆ ನಾ ಎಷ್ಟು ರೂಢ್ ಇದ್ದೀನಿ, ಎಷ್ಟು ಕಠೋರ್ ಇದ್ದೀನಿ, ಇನ್ನೂ ಎಷ್ಟು ಎಲ್ಲೆಲ್ಲಿ ಸಂಸ್ಕಾರ ಹಾರ್ಡ್ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅನೇಕ ಜನ ಅದೇ ಸಂಸ್ಕಾರದವ್ರು ನಮ್ಮ ಎದುರುಗಡೆ ಬರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರ, ಅದನ್ನೆಲ್ಲ ಹೋದಾಗ ಅಂತ ವ್ಯಕ್ತಿಗಳು ಬಂದು ನನಗೆ ನನ್ನ ಸಾಕ್ಷಾತ್ಕಾರ ಮಾಡಿಸಿದಾಗ್ಲೇನೆ ನನಗರಿವಾಗ್ತದ, ಓಹೋ ನಾನಂತೂ ಪ್ರೇಮದ ಸಾಗರ್ನ ಸಂತಾನ ಇದೀನಂದ್ರೆ ನಾವು ಮಾಸ್ಟರ್ ಪ್ರೇಮ್ ಸಾಗರ್ ಇದ್ದೀನಿ ಅನ್ನುವ ಸತ್ಯ ಸ್ಮೃತಿಯಲ್ಲಿತ್ತು ಅಂತಂದ್ರೆ ರಾಜತಿಲಕ ಪ್ರಾಪ್ತಿ ಆಗ್ತದೆ. ಧಾರಣೆಗಾಗಿ ಮುಖ್ಯ ಸಾರ್, ಮೊದಲೇದು ಶ್ರೀಮತ್ ಪರ್ ಚಲ್ ಅಪ್ನಿ ಬುದ್ಧಿ ಸಾಲಿಮ್ ರಖ್ನಿ ಹೇ. ಶ್ರೀಮತದಂತೆ ನಡೆದು, ಶ್ರೀಮತ ಮೊದಲನೇದಾಗಿದೆ ಆತ್ಮಸ್ಥಿತಿಯಲ್ಲಿ ಸ್ಥಿತಿ ಇರೋದು. ಇದರಿಂದ ಸಾಲೀಮ್ ಆಗ್ರಿ, ಅರ್ಥಾತ್ ಬಹಳ ಒಳ್ಳೆ ಬುದ್ಧಿಯನ್ನಾಗಿ ಇಟ್ಕೊಂಡಿರಿ. कोई भी अवज्ञा नहीं करनी, क्रोध में आकर मुख से बाम नहीं निकालना है, चुप रहना है. ಅವಜ್ಞೆ ಮಾಡಬೇಡ್ರಿ, ಆಜ್ಞೆ ಉಲ್ಲಂಘನೆ ಮಾಡಬೇಡ್ರಿ. ಕ್ರೋಧದಲ್ಲಿ ಬಂದು ತಮ್ಮ ಮುಖದಿಂದ, ತಮ್ಮ ಬಾಯಿಯಿಂದ ಬಾಂಬಿನಂತಹ ಮಾತುಗಳನ್ನ ಆಡಬೇಡ್ರಿ. ಆ ರೀತಿ ಯಾರಾದರೂ ಮಾತಾಡಿದ್ರೆ ತಮ್ಮ ಎದುರುಗಡೆಗೆ ಆ ಸ್ವಲ್ಪ ಸಮಯ ತಮ್ಮನ್ನ ಸುಮ್ಮನಿದ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಹೇಳಲಾಗ್ತದೆ, ಏಕ್ ಚುಪ್ ಸೋ ಸುಖ. ಸ್ವಲ್ಪ ಆ ಸಮಯದಲ್ಲಿ ನೀವು ಸುಮ್ಮನಿದ್ಬಿಟ್ರೆ ನಿಮಗೆ ಬಹಳಷ್ಟು ಪ್ರಾಪ್ತಿ ಆಗ್ತದೆ. ಅನೇಕ ಅನಾಹುತಗಳಿಂದ, ಅನೇಕ ರೀತಿಯ ವ್ಯರ್ಥ ಸಂಕಲ್ಪದಿಂದ ತಾವು ಮುಕ್ತಾಗ್ತೀರಿ. ಸೆಕೆಂಡ್ ಪಾಯಿಂಟ್, ದಿಲ್ ಸೆ ಏಕ್ ಬಾಬಾ ಕಿ ಮಹಿಮಾ ಕರ್ನಿ ಹೈ. ಹೃದಯದಿಂದ ಒಬ್ಬ ತಂದೆ ಮಹಿಮೆಯನ್ನೇ ಮಾಡ್ರಿ. ಇಸ್ ಪುರಾನಿ ದುನಿಯಾ ಸೆ ಆಸಕ್ತಿ ಯಾ ಪ್ಯಾರ್ ನಹಿ ರಖನಾ ಹೈ. ಈ ಹಳೆಯ ಜಗತ್ತಿನ ಮೇಲೆ ಎಂದು ಆಸಕ್ತಿ, ಪ್ರೀತಿಯನ್ನ ಇಡಬೇಡ್ರಿ. ಬೇಹದ್ ಕಾ ವೈರಾಗಿ और ನಿರ್ಮೋಹಿ ಬನ್ನ ಹೈ. ಬೇಹದ್ದಿನ ವೈರಾಗಿ ಅಥವಾ ನಿರ್ಮೋಹಿಗಳು ಆಗ್ರಿ. ವೈರಾಗಿ ಅರ್ಥಾತ್ ವೈರತ್ವದಿಂದ, ರಾಗ ಅಥವಾ ಮೋಹದಿಂದ ಮುಕ್ತ. ವೈರಾಗಿ ಅರ್ಥಾತ್ ಸೂಕ್ಷ್ಮ ಅರ್ಥದಲ್ಲಿ ಈ ಜಗತ್ತು ರಿಯಲ್ ಅಲ್ಲ, ಇದೇ ವೈರಾಗ್ಯ. ಮತ್ತು ನಿರ್ಮೋಹಿ ಆಗ್ರಿ. ಈ ಜಗತ್ತೇ ರಿಯಲ್ ಅಲ್ಲ ಅಂದಮೇಲೆ ಇಲ್ಲಿ ಯಾವುದೇ ವಸ್ತುವಿನ ಪ್ರತಿಯಾಗಿ ಈ ಮನಸ್ಸು ಮೋಹದಲ್ಲಿ ಸಿಲ್ಕೋದಿಲ್ಲ. वरदान, याद के आधार द्वारा माया की खींचड़ से परे रहने वाले सदा चेयरफुल भव. ನೆನಪಿನ ಆಧಾರದ ಮೇಲೆ ಮಾಯೆಯ ಒಂದು ಕೊಳಕನ್ನ, ಆ ಕೊಳಕಿನಿಂದ ಸದಾ ಕೆಸರಿನಿಂದ ಪರೆಯಾಗಿರುವಂತಹ ಸದಾ ಚೇರ್ಫುಲ್ ಆಗ್ರಿ, ಸಂತುಷ್ಟರು ಆಗ್ರಿ. ಕೋಯಿ कैसे भी बात सामने आए सिर्फ बाबा के ऊपर छोड़ दो. ಎದುರುಗಡೆಗೆ ತಮ್ಮ ಜೀವನದಲ್ಲಿ ತಮ್ಮ ಪಾತ್ರದ ಎದುರು ಎಂತಹದೇ ಮಾತು ಬರಲಿ, ಕೇವಲ ಬಾಬಾ ಹೇಳ್ತಾರೆ ಎಲ್ಲ ಮಾತು ಬಾಬನ ಮೇಲೆ ಬಿಟ್ಬಿಡ್ರಿ. ಯಾಕಂದ್ರೆ ಇದೊಂದು ನಾಟಕ,
ನಾಟಕದ ಡೈರೆಕ್ಟರ್ ಬಾಬಾ ಅದಾರ ಅಂದಮೇಲೆ ಏನೇ ಬಂದರೂ ಅದ್ರ ರಿಸಲ್ಟ್ ಬಾಬಾಗ ಅರ್ಪಿಸ್ಬಿಡ್ರಿ. ಜಿಗರ್ ಸೆ ಕಹೋ ಬಾಬಾ ತೋ ಬಾತ್ ಖತ್ಮ್ ಹೋ ಜಾಯೇಗಿ. ಏನೇ ಪರಿಸ್ಥಿತಿ ಬಂದಿದೆ ಅಂದರೆ, ಮಾತು ಬಂದಿದೆ ಅಂದರೆ ಹೃದಯದಿಂದ ಬಹಳ ಪ್ರೇಮದಿಂದ ಬಾಬಾ ಅಂತ ಹೇಳಿಬಿಡ್ರಿ. ಅರ್ಥಾತ್ ಬಾಬಾ ಏನಾದರೂ ಮಾಡ್ರಿ ಅಂತ ಹೇಳೋದಲ್ಲ, ಬಾಬಾ ಈ ಕಾರ್ಯ ನಿಮ್ಮದು ಅಂತ ಅರ್ಪಿಸ್ರಿ. ಆಗ ನೋಡ್ರಿ ಆ ಸಮಸ್ಯೆ ಖತಮ್ ಆಗಿಬಿಡ್ತದೆ ಅಂತಾರೆ ಬಾಬಾ. ಈ ಬಾಬಾ ಶಬ್ದ ದಿಲ್ ಸೆ ಕೆಹನಾ ಹಿ ಜಾದೂ ಹೇ. ಈ ಬಾಬಾ ಅನ್ನೋ ಶಬ್ದ ಹೃದಯದಿಂದ ಹೇಳೋದೇ ಜಾದೂ ಆಗಿದೆ. ಮಾಯಾ ಪೆಹ್ಲೆ ಬಾಬಾಕು ಹಿ ಬುಲಾತಿ ಹೇ. ಮಾಯೆ ಮೊಟ್ಟ ಮೊದಲು ಬಾಬಾರನ್ನೇ ದೂರ ಮಾಡಿಸ್ತದೆ. ಈ ಬುದ್ಧಿಯಿಂದ ಬಾಬಾ ಅನ್ನುವ ಸ್ಮೃತಿಯನ್ನೇ ತೆಗೆದು ಹಾಕಿಬಿಡ್ತದೆ. इसीलिए सिर्फ इस बात पर अटेंशन दो तो कमल पुष्प के समान अपने को अनुभव करेंगे. ಮೊಟ್ಟ ಮೊದಲು ಈ ಮಾತಿನ ಮೇಲೆ ಅಟೆನ್ಷನ್ ಕೊಡ್ರಿ, ಆಗ ನೀವು ಕಮಲ ಪುಷ್ಪದ ಸಮಾನ, ತಂದೆಯ ಸಮಾನ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. याद के आधार पर माया के समस्याओं की कीचड़ से सदा परे रहेंगे. ನೆನಪಿನ ಆಧಾರದ ಮೇಲೆ ಮಾಯೆಯ ಎಲ್ಲ ಸಮಸ್ಯೆ ಹಾಗೂ ಕೆಸರಿನಿಂದ ಸದಾ ಸುರಕ್ಷಿತವಾಗಿರ್ತೀರಿ. ಕವಿ ಕಿಸಿ ಬಿ ಬಾತ್ ಮೇ ಹಲ್ಚಲ್ ಮೇ ನಹಿ ಆಯೆಂಗೆ. ಎಂದೂ ಕೂಡ ಯಾವ ಮಾತಿನಲ್ಲೂ ನೀವು ಗಾಬರಿ ಆಗೋದಿಲ್ಲ. ಯಾಕೆ ಗಾಬರಿ ಆಗೋದಿಲ್ಲ? ಯಾಕೆ ಅಂದರೆ ಇದು ನಾಟಕ ಇದೆ, ಇದು ಸತ್ಯ ಅಲ್ಲ. ಈ ಸತ್ಯ ಆತ್ಮ ಆಗಿರುವ ಸತ್ಯವನ್ನೇ ಎಷ್ಟು ಸ್ಮರಣೆ ಮಾಡ್ತೀರಿ, ಈ ನಾಟಕ ಆಗಿರುವಂಥದ್ದನ್ನೇ ಎಷ್ಟು ಸಾಕ್ಷಿಯಾಗಿ ನೋಡ್ತೀರಿ, ಅಷ್ಟು ಹಲ್ಚಲ್ನಿಂದ ಮುಕ್ತ ಇರ್ತೀರಿ. ಸದಾ ಏಕಿ ಮೂಡ್ ಹೋಗಿ ಚಿಯರ್ಫುಲ್. ಆಗ ಒಂದೇ ಒಂದು ಮೂಡ್ ಇರ್ತದ, ಅದು ಸಂತುಷ್ಟದಾಯಕ. ಸ್ಲೋಗನ್ ಪವಿತ್ರತಾ ಕಿ ಧಾರಣಾ या धर्म को जीवन में लाने वाले ही महान आत्मा है. ಪವಿತ್ರತೆಯ ಧಾರಣೆಯನ್ನ, ಧರ್ಮವನ್ನ ಜೀವನದಲ್ಲಿ ತರುವಂತವರೇ ಮಹಾನ್ ಆತ್ಮರು ಆಗಿದ್ದಾರೆ. ಪವಿತ್ರತೆ ಅರ್ಥಾತ್ ದೇಹ ಅಂತ ನೋಡುವ, ದೇಹ ಅಂತ ತಿಳ್ಕೊಳ್ಳುವ ಕುಮಾರ ಕುಮಾರಿ, ಅಕ್ಕೋರು ಅಣ್ಣೋರು, ಸಣ್ಣವರು ದೊಡ್ಡವರು, ಇದು ಅಪವಿತ್ರತೆ. ಯಾಕಂದ್ರೆ ದೇಹ, ವ್ಯಕ್ತಿ, ಹೆಸರು, ಪದವಿ ಇದು ಯಾವುದು ಆತ್ಮ ಅಲ್ಲ. ಆತ್ಮ ಆತ್ಮನೇ ಆಗಿದೆ. ಆತ್ಮ ಸತ್ಯವನ್ನ ನೋಡ್ತೀನಿ ಅಂತಂದ್ರೆ ಇದು ಪವಿತ್ರತೆ. ಪವಿತ್ರತೆ ಧಾರಣೆಯ ಧರ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂದ್ರೇನೆ ಮಾತ್ರ ಮಹಾನ್ ಆಗ್ಲಿಕ್ಕೆ ಸಾಧ್ಯ. ಅವ್ಯಕ್ತ ಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಸ್ವಯಂವನ್ನ ಬಂಧನಗಳಿಂದ ಮುಕ್ತ ಮಾಡೋ ಸಲುವಾಗಿ ತಮ್ಮ ಚಲನೆಯನ್ನ, ಜೋ ಕಡಾ ಸಂಸ್ಕಾರ ಉಸೆ ಚೇಂಜ್ ಕರೋ. ತಮ್ಮ ಚಲನೆಯನ್ನ, ಬಾಬಾ ಹೇಳ್ತಾರೆ ಬಂಧನದಿಂದ ಮುಕ್ತ ಆಗ್ಬೇಕಂದ್ರ ತಮ್ಮ ಚಲನೆಯೊಳಗ ಇನ್ನೂ ಯಾವ ಕಠೋರ ಸಂಸ್ಕಾರ ಅದಾವ, ಕಠೋರವಾಗಿರುವಂತಹ ಯಾವುದೇ ಹವ್ಯಾಸ ಅದ, ಅವುಗಳನ್ನ ನೀವು ಚೇಂಜ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಬಂಧನ್ ಡಾಲ್ನೆ ವಾಲೆ ಅಪ್ನಾ ಕಾಮ್ ಕರೆ, ಆಪ್ ಅಪ್ನಾ ಕಾಮ್ ಕರೋ. ಅಂಡರ್ಲೈನ್, ಯಾರಾದ್ರೂ ಬಂಧನ ಆಗ್ತಾರ, ಬೇರೆ ಬೇರೆ ಮಾತುಗಳನ್ನ ಬೇರೆ ನಿಂದನೆ ಮಾಡ್ತಾರ, ಅವ್ರು ಬಂಧನ ಹಾಕೋರು ಹಾಕ್ಲಿ. ಆದ್ರೆ ನೀವೇನ್ ಕೆಲಸ ಮಾಡ್ರಿ, ನಿಮ್ಮೊಳಗೇನು ಕಠೋರತನ ಇದೆ, ಯಾವುದು ಹಾರ್ಡ್ನೆಸ್ ಇದೆ, ಯಾವುದು ಇನ್ನೂ ನಾರಾಜ್ಗಿ ಇದೆ, ಅದರಿಂದ ಮುಕ್ತಾಗ್ರಿ. ಉನ್ಕೆ ಕಾಮ್ ಕೋ ದೇಖ್ ಘಬರಾವೋ ನಹಿ. ಇವ್ರು ವಿಘ್ನ ಹಾಕ್ತಾರ, ಇವ್ರು ನನಗೆ ಬೇಜಾರು ಮಾಡ್ತಾರ, ಇವ್ರು ಈ ಥರ ನನಗೆ ಬ್ಲೇಮ್ ಕೊಡ್ತಾರಂತ ಅವ್ರ ಮಾತಿಗೆ ನೀವು ಗಾಬರಿ ಆಗಬೇಡ್ರಿ. ಎಷ್ಟೆಷ್ಟು ಅವರು ತಮ್ಮ ಒಂದು ಕೆಲಸವನ್ನ ಫೋರ್ಸಿಂದ ಮಾಡ್ತಾರೋ ಅಷ್ಟೇ ತಾವು ಫೋರ್ಸಿಂದನೇ ತಮ್ಮ ಪರಿವರ್ತನೆಯನ್ನ ಮಾಡ್ಕೊಡ್ರಿ. ಅವರೊಳಗಿನ ಗುಣವನ್ನ ಅರಿಸ್ಕೊಡ್ರಿ. ಕೆಲವರು ವ್ಯಕ್ತಿ ಇರ್ತಾರ, ಯಾವಾಗಲೂ ನಿಂದನೆ ಮಾಡೋದು, ಹೆಸರು ಕೆಡಿಸೋದು, ಹರಡಿಸುವಂಥದ್ದು. ನೋಡ್ರಿ ಅವ್ರ ಕೆಲಸದಾಗ ಅವ್ರು ಎಷ್ಟು ಎಕ್ಯುರೇಟ್ ಅದಾರ, ಎಷ್ಟು ಅವರು ಸಿರ್ಸಾ ವಹಿಸಿ ತಮ್ಮ ಕಾರ್ಯವನ್ನ ಮಾಡ್ತಿದ್ದಾರೆ. ಅಂದಮೇಲೆ ನೀವು ಕಲೀರಿ. ನಾನು ನನ್ನೊಳಗೆ ಎಷ್ಟು ಕಠೋರತೆ ಇದೆ, ನನ್ನೊಳಗೆ ಎಷ್ಟು ಕಹಿತನ ಇದೆ, ಎಷ್ಟು ದೇವಹಾನ್ ಇದೆ, ನಾನು ಅದನ್ನು ತೆಗೆಯುವಂಥ ಕೆಲಸವನ್ನ ಎಕ್ಯುರೇಟ್ ಆಗಿ ಮಾಡಬೇಕು ಅಂತ. तो अपना ಕರ್ತವ್ಯ ಕರ್ರೆ आप भी करो. ಅವ್ರ ಕರ್ತವ್ಯ ಮಾಡ್ತಾರ, ನೀವು ನಿಮ್ಮ ಕರ್ತವ್ಯವನ್ನ ಮಾಡ್ರಿ. अपने को ಬಂಧನೋं से मुक्त करने की ಯುಕ್ತಿ ರಚೋ. ಸದಾ ತಮ್ಮನ್ನ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳುವಂಥ ಯುಕ್ತಿಯನ್ನ ರಚಿಸ್ರಿ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಸದಾ ಸರ್ವ ಬಂಧನಗಳಿಂದ ಮುಕ್ತವಾಗಿದ್ದೇನೆ. ಬಂಧನ ಪಾತ್ರಕ್ಕಿದೆ, ಬಂಧನ ನಾಟಕದಲ್ಲಿದೆ. ನಾನು ನಾಟಕ ಹಾಗೂ ಪಾತ್ರದಿಂದ ಸದಾ ಮುಕ್ತವಾಗಿದ್ದೇನೆ.
ನಾನು ಸದಾ ನಿರಾಕಾರಿ, ನನ್ನ ನಿರ್ವಿಕಾರಿ ಸ್ಥಿತಿಯಲ್ಲಿ ಇರ್ತಾ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಪಾತ್ರದಲ್ಲಿ ಏನೆಲ್ಲ ಕಠೋರತನ, ಬಂಧನಗಳಿವೆ, ಕಹಿತನ ಇದೆ, ಅದು ನನ್ನದಲ್ಲ. ಯಾಕೆಂದರೆ ನಾನು ಪಾತ್ರನೂ ಅಲ್ಲ, ಪಾತ್ರದ ಮನಸ್ಸೂ ಅಲ್ಲ, ಡ್ರಾಮಾದ ಡೈರೆಕ್ಟರ್ನ ಸೊತ್ತಾಗಿದೆ. ಹೀಗಾಗಿ ಏನೇ ಇದ್ದರೂ ಸಹ ನಾ ಕೇವಲ ಸರ್ಜನ್ ಬಾಬಾರವರಿಗೆ ಅರ್ಪಣೆ ಮಾಡ್ತಾ ನಾನು ನನ್ನ ಮೂಲ ನಿರಾಕಾರಿ ಸತ್ಯದಲ್ಲಿ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.